ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ತುಂಬಾ ಸುಲಭವಾಗಿ ಮಾಡುವಂಥ ಪೆಪ್ಪರ್ ರಸಮನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಲೈಟಾಗಿ ಊಟ ಮಾಡಬೇಕು ಅಂದವಾಗ ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬಾ ಸುಲಭವಾಗಿ ಮಾಡ್ಬೋದಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ಈಸಿ ರಸಮ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಟೊಮೆಟೊ ಇಲ್ಲ ಅಂತಂದ್ರೂ ಕೂಡ ಸುಲಭವಾಗಿ ಈ ರಸಮನ್ನು ನಾವು ಮಾಡ್ಕೋಬೋದಾಗುತ್ತೆ. ಹಾಗೆ ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಚಿಕ್ಕ ಮಿಕ್ಸರ್ ಜಾರ್ನ ತೊಗೊಳ್ಳಿ, ಅಥವಾ ನೀವು ಕುಟ್ಟೋ ಕಲ್ಲಿದೆ ಅಂದರೆ ಅದನ್ನು ಸಹ ತೊಗೋಬೋದು. ಹಾಗೆ ಕಾಳು ಮೆಣಸನ್ನು ಸ್ವಲ್ಪ ಹಾಕೊತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ ಹಾಗೆ 1 ಸ್ಪೂನಷ್ಟು ಕಾಳು ಮೆಣಸನ್ನು. ಕಾಳುಮೆಣಸು ಹಾಕಿದ ನಂತರ ಸ್ವಲ್ಪ ಇದನ್ನು ಹಾಗೆ ಪೌಡರ್ ಮಾಡ್ಕೊಂಡು ಬಂದುಬಿಡೋಣ. ಪೌಡರ್ ಆಗಿದ ನಂತರ ಇವಾಗ ನೋಡಿ ಸ್ವಲ್ಪ ತರಿಯಾಗಿ ಫುಲ್ ಪೌಡರ್ ಆಗಿದೆ. ಫುಲ್ ಪೌಡರ್ ಆದ ನಂತರ ಇದಕ್ಕೆ ಸ್ವಲ್ಪ ಒಂದು 4 ಎಸಳು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ. ಹಾಗೆ ಶುಂಠಿನೂ ಕೂಡ ಒಂದು 2 ಇಂಚಷ್ಟು ಶುಂಠಿನ ಹಾಕೊತಾ ಇದ್ದೀನಿ. ತುಂಬ ಜಾಸ್ತಿ ಏನು ಹಾಕೋದು ಬೇಡ, ಅದೇ ಫ್ಲೇವರೇ ಹಾಗೆ ಮುಖಕ್ಕೆ ಹೊಡೆದಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ, ಒಂದು 4 ಸಾಂಬಾರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. 2 ಹಸಿಮೆಣಸಿನಕಾಯನ್ನು ಹಾಕ್ತಾ ಇದ್ದೀನಿ. ಇದು ಮೀಡಿಯಮ್ ಖಾರ ಇದೆ, ಯಾಕಂದರೆ ಕಾಳು ಮೆಣಸು ಹಾಕಿರೋದ್ರಿಂದ ಅದರಲ್ಲೂ ಸಹ ಸ್ವಲ್ಪ ಖಾರ ಇರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. 2 ರಿಂದ 3 ಹಸಿಮೆಣಸಿನಕಾಯಿ ಹಾಕ್ಕೊಂಡು ಹಾಗೆ ತರಿಯಾಗಿ ನೀರನ್ನು ಹಾಕ್ಕೊಂಡೆ ಹಾಗೆ ಜಜ್ಕೊತೀವಲ್ಲ ಆ ರೀತಿ ಪೇಸ್ಟನ್ನು ಮಾಡ್ಕೊಂಡ್ಬಂದಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ನಮಗೆ ಎಷ್ಟು ಅಳತೆಗೆ ಬೇಕು ಅಷ್ಟು ಒಂದು ಅರ್ಧ ಲೀಟರ್ ನೀರನ್ನು ಹಾಕಿದ್ದೀನಿ. ನಾನು ಅರ್ಧದಿಂದ 3/4 ಲೀಟರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸ್ಟವ್ ಮೇಲೆ ಇಟ್ಕೊಂಡು ನೀರನ್ನು ಸೇರಿಸಿದ ನಂತರ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟವ್ ಮೇಲೆ ಕುದಿಯೋಕೆ ಇಟ್ಬಿಡೋಣ. ಹಾಗೆ ಅದು ಕುದೀತಾ ಇರೋಷ್ಟರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಹಾಗೆ ಈ ಕಡೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬೇಡ ಅಂತ ಅನ್ನೋರು ತುಪ್ಪ ಕೂಡ ಹಾಕೋಬೋದು. ಎಣ್ಣೆ ಕಾದಿದ ನಂತರ ಸ್ವಲ್ಪ ಸಾಸಿವೆ, ಕರಿಬೇವು ಹಾಗೆ ಒಂದು ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ತುಂಬ ಬೆಳ್ಳುಳ್ಳಿ ಏನು ಬೇಕಾಗಿರಲ್ಲ, ಮೊದಲೇ ಹಾಕಿರೋದ್ರಿಂದ ಬೆಳ್ಳುಳ್ಳಿನ ಮತ್ತೆ ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಇವಾಗ ಕುದೀತಾ ಇರೋವಂಥ ರಸಮ್ ನೀರಿಗೆ ಹಾಗೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕಿದ ನಂತರ ಲಾಸ್ಟಲ್ಲಿ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣನ್ನು ಫುಲ್ಲಾಗಿ ಹಾಕ್ತಾಯಿದ್ದೀನಿ ನಾನು. ನಿಮಗೆ ನಿಂಬೆಹಣ್ಣು ಬೇಡ ಅನ್ನೋರು ಹುಣಸೆಹಣ್ಣಿನ ರಸನ ಹಾಕೋಬೋದು, ಅಥವಾ ನೀವು ನಿಂಬೆಹಣ್ಣಿನ ಜ್ಯೂಸನ್ನು ಇನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೂ ಕೂಡ ಹಾಕೋಬೋದಾಗುತ್ತೆ. ಹಾಗೆ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ತುಂಬ ಸುಲಭವಾಗಿ ಆದಂಥ ಒಂದು ಪೆಪ್ಪರ್ ರಸಮ್ ರೆಡಿಯಾಗಿದೆ. ಇವಾಗ ಇದನ್ನು ನಾನು ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೈಡಲ್ಲಿ ಹಾಗೆ ನೀವು ಕುಡಿಯೋದಕ್ಕೂ ಕೂಡ ಮಾಡ್ಕೋಬೋದು. ನಾನ್ ವೆಜ್ ಎಲ್ಲ ತಿಂದವಾಗ ಸೈಡಲ್ಲಿ ಈ ರೀತಿ ರಸಮ್ ಹೊಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈಸಿಯಾಗಿ ಮಾಡ್ಕೋಬೋದಾದಂಥ ಒಂದು ರಸಮನ್ನ ತೋರಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ. ಇನ್ನೊಂದು ಹೊಸ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.